ಕಾರು ಬೈಕ್ ಏನೋ ತೊಗೊಂಡ್ಬಿಡ್ತಾರೆ, ಆದರೆ ಮೇಂಟೈನ್ ಮಾಡೋರು ತುಂಬ ಎಡುತ್ತಾ ಇರ್ತಾರೆ. ಯಾಕಂದರೆ ಈ ನಮ್ಮ ಬೆಂಗಳೂರು ಅಥವಾ ಹೊರಗಡೆ ಧೂಳು ಪ್ರದೂಷಣೆ ಇರುವಂಥ ಏರಿಯಾಗಳಲ್ಲಿ ನಿಲ್ಲಿಸುವಂಥ ಗಾಡಿಗಳು ದಿನ ಬೆಳಗಾದರೆ ಒರೆಸ್ಕೊಂಡು ಕೂತ್ಕೋಬೇಕು. ಇನ್ನು ತೊಳಿತೀನಿ ಅಂದ್ರೂ ಕೂಡ ಬಹಳ ದೊಡ್ಡ ಹಿಂಸೆನೇ ಆಗಿಬಿಡುತ್ತೆ. ಹೊರಗಡೆ ಕೊಟ್ಟು ತೊಳ್ಸೋಣ ಅಂದರೆ 500, 600, 1000 ರೂಪಾಯಿ, ಮತ್ತು ಅದಕ್ಕೆ ಬೇರೆ 1 ಅವರ್ ಗಟ್ಟಲೆ ನಾವು ಕೂತ್ಕೊಂಡು ಟೈಮ್ ಬೇರೆ ವೇಸ್ಟ್ ಮಾಡಬೇಕು. ಏನು ಮಾಡೋದು, ಕಷ್ಟ ಆಗ್ತಿದಲ್ವಾ? ಈಸಿ ಟು ಆ್ಯಕ್ಸಸ್ ಎಲೆಕ್ಟ್ರಾನಿಕ್ ಮಿಷಿನ್ಗಳಿದೆ. ಇನ್ನು ಕೆಲವು ಡೂಪ್ಲಿಕೇಟ್ ಬೇರೆ ಇಲ್ಲಿ ಒಂಥರ ಸೂಟ್ ಕೇಸ್ ಥರ ಬರ್ತದೆ, ಅದು ಬೇರೆ ಮಾಡ್ತಾಯಿರ್ತಾರೆ. 1000 ರೂಪಾಯಿಗೆ, 500 ರೂಪಾಯಿಗೆ, 1000 ರೂಪಾಯಿ ಮಾಡ್ತಾಯಿರ್ತಾರೆ. ಅದು ತಗೊಂಡು 2-3 ಡಮಾರ ಅಂದ್ಬಿಡ್ತದೆ. ಒಂದು ಒಳ್ಳೆ ಜೆನ್ಯೂನಾಗಿ ವಾರಂಟಿ ಇರೋವಂಥದ್ದು, ಒಳ್ಳೆ ರಿವ್ಯೂ ಇರೋವಂಥದ್ದು ಒಂದು ಕಾರ್ ವಾಷಿಂಗ್ ಮಿಷಿನನ್ನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬರೀ 4000 ಚೇಂಜಲ್ಲಿ. ನನಗೆ ಕಾರ್ಡ್ ಆಫರಲ್ಲಿ ಸೇರಿಸಿ 4300 ಆಯಿತು. ಬಟ್ ನಾರ್ಮಲಿ 4500 ಆಜು ಬಜಲ್ ಬರುತ್ತೆ. ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ. ಸೊ ಇದು ಆ್ಯಕ್ಚುಲಿ ನಿಮಗೆ ಬಜೆಟ್ನಲ್ಲಿ ಒಂದು ಕಾರ್, ಬೈಕ್, ಸ್ಕೂಟರ್ ಅಥವಾ ಇದು ಮಲ್ಟಿಪರ್ಪಸ್, ನಿಮ್ಮ ಮನೆಯನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು, ಅಥವಾ ನಿಮ್ಮ ಸುತ್ತಮುತ್ತ ಗಲ್ಲಿ, ಕಾಂಪೌಂಡ್ ಇವೆಲ್ಲ ಕೂಡ ಕ್ಲೀನ್ ಮಾಡ್ಬೋದು. ದೊಡ್ಡ ಮೀಟ್ರು ಇರುವಂಥ ವೈರ್ಗಳು ಸಿಗುತ್ತೆ. ಸೊ ಹಾಗಾಗಿ ಫಸ್ಟು ಇಂಪ್ರೆಷನ್ನ ಹೇಳ್ಬಿಡ್ತೀನಿ. ಬಾಕ್ಸ್ ಬರ್ತಿದೆ, ಸರಿಗಿದೆ ಮಾತ್ರ ಸೈಜ್. ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಇದು ಮಾಡೆಲ್ ಬಂದು S3, S4, S5, S7 ಇದೆಲ್ಲ ಇದೆ. ಸ್ವಲ್ಪ ಆ್ಯಕ್ಚುಲಿ ಬಜೆಟ್ನಲ್ಲಿ ಇದು. ಸೊ ಇದು ಟೋಟಲ್ ವೆಯ್ಟ್ ಬಂದು 10 ಕಿಲೋ ಇದೆ. 220 ವೋಲ್ಟ್ಸ್, 120 ಬಾರ್. 120 ಬಾರ್ ಸಾಕಾಗುತ್ತೆ ಆರಾಮಾಗಿ ಕಾರ್ಗೆ, ದೊಡ್ಡ ಕಾರು, ಮನೆಗಳಿಗೆ, ಬೈಕ್ಗಳಿಗೆ ಎಲ್ಲದಕ್ಕೂ ಇಟ್ಸ್ ಸಾಕಾಗುತ್ತೆ. ಸೊ ಟೋಟಲ್ ಪವರ್ ಬಂದು 1800 ವ್ಯಾಟ್ಸ್. ಇದು S3 ಇದು ಮಿಷಿನು. ಇದನ್ನು ಅನ್ಬಾಕ್ಸ್ ಮಾಡೋದಕ್ಕೆ ಓಕೆ, ನನ್ನ ಹತ್ರ ಇರೋಂಥದ್ದು S3 ಮಾಡೆಲ್. ಸೊ ಮಿಷಿನ್ದು ರಿಯಲ್ ಬಾಕ್ಸ್. ಸೊ ಈ ಥರ ಕಂಟೈನರ್ ಬರುತ್ತೆ. ಯೂಸರ್ ಮ್ಯಾನ್ಯುಯಲ್, ಸೊ ಪೈಪ್, ಗನ್, ಫಾರ್ಮ್ ಯೂಸ್ಗೆ, ಶಾಂಪು ಹಾಕ್ಕೊಳ್ಳೋಕ್ಕೆ, ಎಕ್ಸ್ಟೆಂಡೆಡ್ ಪೈಪ್, ಬಕೆಟ್ ಒಳಗಡೆ ಯೂಸ್ ಮಾಡೋದಕ್ಕೆ, ಈಚೆ ನಾವು ಬಕೆಟ್ ಒಳಗಡೆ ಹಾಕೊಳ್ಳೋ ಅಂಥದ್ದಕ್ಕೆ, ಇದು ಗನ್ಗೆ ಮತ್ತು ಮಿಷಿನ್ಗೂ ಲಾಕ್ ಮಾಡುವಂಥದ್ದು. ಸೊ ಇವಾಗ ಇದನ್ನೆಲ್ಲನೂ ಕೂಡ ಅಸೆಂಬಲ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದ್ರದ್ದು ರಿವ್ಯೂ ನಾನು ಇವಾಗ ಹೇಳೋಕ್ಕಾಗಲ್ಲ, ಯಾಕಂದರೆ ಅದನ್ನ ಯೂಸ್ ಮಾಡಿ ಒಂದು 2-3 ಗಾಡಿನ ವಾಶ್ ಮಾಡಿ ನಿಮಗೆ ಆಮೇಲೆ ಇದ್ದದ್ದು ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ. ಜಸ್ಟ್ ಇವಾಗ ನಿಮಗೆ ಅನ್ಬಾಕ್ಸ್ ಮಾಡಿ ಏನೇನು ಫಿಕ್ಸ್ ಮಾಡಬೇಕೆಲ್ಲ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಹೆಂಗೆ ವರ್ಕ್ ಆಗುತ್ತೆ, ಪ್ರೆಷರು ಮತ್ತು ಯಾವ ಟೈಪ್ಸ್ ಇದೆ, ಪ್ರೆಷರ್ನಲ್ಲಿ ಯಾವ ಟೈಪ್, ಸಿಂಗಲ್ ಲೈನ್ ಇದೆ, ಡಬಲ್ ಲೈನ್ ಇದೆ, ಫಾರ್ಮ್ ಲೈನ್ ಇದೆ, ಇದೆಲ್ಲ ತೋರಿಸ್ತಾ. ವಯರ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ, ಪವರ್ ಕೇಬಲ್ ಇದೆ. ಸೊ ನಿಮ್ಗೆ ಏನೇನು ಎಕ್ಸ್ಟ್ರಾ ಬೇಕಂದರೆ ಎಕ್ಸ್ಟೆನ್ಷನ್ ತೊಗೊಂಡು ಯೂಸ್ ಮಾಡ್ಕೋಬೋದು. ಬಟ್ ಇದು ಮಾತ್ರ ವೈರ್ ಚೆನ್ನಾಗಿದೆ. ಆಲ್ಮೋಸ್ಟ್ ಹತ್ತಿರ ಒಂದು 10 ಮೀಟರ್ಸ್ ಏನಿರ್ಬೋದೇನೋ. ಇದು ಇದರಲ್ಲಿ ಹಾಕಿದ್ದೀನಿ. ಸೊ ಮಿಷಿನ್ ಇಲ್ಲಿದೆ. ಸೊ ಗನ್ನು ಫಸ್ಟು ಹೇರ್ನ ಚೆಕ್ ಮಾಡ್ಕೊಂಬಿಡೋಣ. ಸೊ ಪವರ್ ಆನ್ ಮಾಡಿದ್ಮೇಲೆ ಸೌಂಡು ನಿಮ್ಗೆ ಇಷ್ಟು ಬರುತ್ತೆ. ಓಕೆ, ರೆಡಿಯಾಗಿದೆ. ಪ್ರೆಷರ್ ಚೆಕ್ ಮಾಡೋಣ. ವಾವ್, ಆಲ್ಮೋಸ್ಟ್ ಒಂದು 20 ಮೀಟರ್ಸ್ವರೆಗೂ ಕೂಡ ಚೆನ್ನಾಗಿದೆ ಪ್ರೆಷರ್. ಓ ಯಪ್ಪ, ವಾವ್. ಸೊ ನಿಮಗೆ ವೈಡು ಸ್ಟ್ರೈಟು ಹೆಂಗೆ ಬೇಕಾದ್ರೂ ಮಾಡಿಸ್ಕೋಬೋದು. ಸೊ ಫೋರ್ಸ್ ಕೂಡ ಚೆನ್ನಾಗಿದೆ. ಸೊ ಈ ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡಿದೆ ಈಗ ನೋಡೋಣ. ವಾವ್, ಆ್ಯಕ್ಚುಲಿ ಇದು ಸೂಪರ್. ವಾವ್, ಎಲ್ಲ ಕೊಳೆ ಎಲ್ಲ ರೆಡಿ. ಸ್ವಲ್ಪ ಬಟ್ಟೆ ಎಲ್ಲ ನೆಂದು ಹೋಗಿದೆ. ಬಕೆಟ್ನಲ್ಲೇ ಇದು ಮಾಡ್ತಾಯಿದ್ದೆ, ಯಾವಾಗಲೂ ಕೂಡ ಬಕೆಟಲ್ಲೇ ಮಾಡ್ತಾಯಿದ್ದು. ನಂತರ ಇನ್ನೊಂದು ಸ್ಪ್ರೇ ಇದೆ, ಒಂದು 2 ಲೀಟರ್ 2.5 ಲೀಟ್ರದು. ಅದರಲ್ಲಿ ಹೇರ್ ಬ್ಲಾಕ್ ಮಾಡಿ ಆಮೇಲೆ ಸ್ಪ್ರೈ ಮಾಡ್ತಿದ್ದೆ ಅಷ್ಟೇ. ಬಟ್ ತುಂಬ ಗಾಡಿಗಳು ಬಂದಾಗ ನಾವು ಪ್ರತಿ ಸಲನೂ ವಾಷಿಂಗ್ಗಳು ಬಿಟ್ಟಾಗ ತುಂಬ ದುಡ್ಡು ಎಕ್ಸ್ಪೆನ್ಸಿವ್ ಆಗುತ್ತೆ, ಮತ್ತು ಟೈಮ್ ತುಂಬ ಹೋಗುತ್ತೆ. ಆಲ್ಮೋಸ್ಟ್ ಎತ್ಕೊಂಡು ಬಿಡಬೇಕು, ಮತ್ತು ಅದಕ್ಕೆ ಬೇರೆ ಫ್ಯೂಲ್ ಖರ್ಚಾಗುತ್ತೆ, ನಿಂತ್ಕೋಬೇಕು, ಮತ್ತು ಗಾಡಿಗಳಿದ್ರೆ ಕ್ಯೂ ಇರ್ತದೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಇದಾದರೆ ಆಲ್ಮೋಸ್ಟ್ ಒಂದು ಬಕೆಟ್ನಲ್ಲಿ ನೋಡಿದ್ರೆ ವೀಡಿಯೋದಲ್ಲಿ ಅಷ್ಟು ಬಕೆಟ್ನಲ್ಲಿ ಆರಾಮಾಗಿ ಇಂಥ ದೊಡ್ಡ ಕಾರ್ ಕೂಡ ನೀಟಾಗಿ ಎಕ್ಸ್ಟೀರಿಯರ್ ಕ್ಲೀನ್ ಆಗಿಬಿಡುತ್ತೆ.
ಆರಾಮಾಗಿ ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಪ್ರೆಸರ್ ಕೂಡ 120 bars ಸಾಕಾಗುತ್ತೆ. S3 ಇಸ್ ಗುಡ್ ಆಪ್ಷನ್ ಫಾರ್ ಕಾರ್ ಮತ್ತೆ ಬೈಕ್ ಮತ್ತೆ ಮನೆ ಸುತ್ತಮುತ್ತ ಕ್ಲೀನ್ ಮಾಡ್ಕೊಳ್ಳೋಕೆ. ಇದು ಚೆನ್ನಾಗಿದೆ. ನೀರನ್ನು ಕೂಡ ಕಡಿಮೆ ಉಪಯೋಗಿಸುತ್ತೆ. ಆಮೇಲೆ ನಾವು ಬಕೆಟ್ ನೀರಲ್ಲಿ ಯೂಸ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಒಂದು ಸ್ವಲ್ಪ ಇಲ್ಲಿ ಹಾಕಿದ್ರೆ ಅಷ್ಟು ಚೆಲ್ಲ ಹೋಗ್ಬಿಟ್ಟಿರ್ತದೆ, ಮತ್ತು ನಮ್ಮ ಪೇಷನ್ಸ್ ಕೂಡ ಇರೋದ್ರಲ್ಲಿ. ಬಟ್ ಇದರಲ್ಲಿ ಮಾಡ್ತಿದ್ರೆ ಗೊತ್ತಾಗಲ್ಲ, ಒಂಥರ ಆಟದ ಥರ ಆಟಾಡ್ಕೊಂಡೇ ಮಾಡ್ಬಿಡ್ಬೋದು. ಇದು ಏನೋ ಇಂಟ್ರೆಸ್ಟ್ ಇತ್ತು ಈಗ ತೊಗೋಬೇಕು ಅಂತಿದ್ರೆ ಲಿಂಕ್ ಇರುತ್ತೆ, ಇದರಲ್ಲಿ ವಿಡಿಯೋದಲ್ಲಿ ಲಿಂಕ್ ಇರುತ್ತೆ, ಖಂಡಿತ ಕ್ಲಿಕ್ ಮಾಡಿ. ಖಂಡಿತ ಇದು ನಿಮಗೆ 4,500ಕ್ಕೆ ಒಂದು 9 ಸಲ ನೀವು ಕಾರ್ನ ನೀಟಾಗಿ ವಾಶ್ ಮಾಡಿಬಿಟ್ರೆ ನೀವು ಹಾಕಿದ ಬಂಡವಾಳ ನಿಮಗೆ ರಿವರ್ಸ್ ಬಂದುಬಿಡುತ್ತೆ. ಇದರಲ್ಲಿ ಫಾರ್ಮ್ ವಾಶ್ ಕೂಡ ಕೊಟ್ಟಿದ್ದಾರೆ, ಮತ್ತು ಎಕ್ಸ್ಟೆನ್ಷನ್ ನಿಮಗೆ ಫಾರ್ಮ್ ವಾಶ್ ಬಂದು ನಾನು ಕಾರ್ಗೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನಾನು ತೋರಿಸ್ತೀನಿ. ಅದು ಯೂಸ್ ಮಾಡಿದ್ರೆ ಮತ್ತೆ ವೇಸ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಇದ್ರದ್ದು ಒಂದು 4-5 ಗಾಡಿಗಳನ್ನ ಚೆನ್ನಾಗಿ ತೊಳೆದು ಇಳಿದು ಎಲ್ಲ ಮಾಡಿದ್ದು ವಿಡಿಯೋ, ಟೋಟಲ್ ರಿವ್ಯೂ ಅದೇ ಹೇಳ್ತೀನಿ. ಬಟ್ ಇಲ್ಲಿವರೆಗೂ ಐಮ್ ಸ್ಯಾಟಿಸ್ಫೈಡ್. ಪ್ರೈಸಲ್ಲಿ ಆಗಿರಲಿ, ಮಿಷಿನ್ದು ಕ್ವಾಲಿಟಿ ಸೂಪರ್ ಆಗಿದೆ. ಆ್ಯಕ್ಚುಲಿ ನಾನು ಬೇರೆ ಕೂಡ ಮಿಷಿನ್ ನೋಡಿದೆ, ಅಗಾರ ನೋಡಿದ್ದೆ, ಬಟ್ ಅಗಾರೋ ಇದಕ್ಕಿಂತ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇದರಲ್ಲಿ ನಿಮಗೆ 6 month ವಾರಂಟಿ ಕೊಡ್ತಾರೆ, ಪ್ಲಸ್ 1 year ಕೂಡ ನೀವು ಎಕ್ಸ್ಟೆಂಡೆಡ್ ಅಂದರೆ 200 rupees ಕೊಟ್ಟರೆ ನೀವು 1 year ಎಕ್ಸ್ಟೆನ್ಷನ್ ನೀವು ತೊಗೋಬಹುದು, ವಾರಂಟಿ ತೊಗೋಬಹುದು. ಇಲ್ಲ ನಿಮಗೆ ಪ್ರಾಪರ್ 1 yearದೇ ಬೇಕು ಅಂತ ಹೇಳಿದ್ರೆ ಅದೇ 290 ಇನ್ಕ್ಲೂಡ್ ಆಗಿರುವಂಥ ಅಗಾರದಲ್ಲಿ ಸಿಗುತ್ತೆ. ಅಗಾರನೂ ಕೂಡ ಒಳ್ಳೆ. ಆ್ಯಕ್ಚುಲಿ ನಾನು ಅಗಾರನ ತೊಗೋಬೇಕಾಗಿದ್ದು ಮೊದಲು ತುಂಬ ಸಲ ಅನ್ಕೊಂಡು ತೊಗೊಂಡಿರಲಿಲ್ಲ, ಪೈಪು ಗೀಪು ಇದೆಲ್ಲ ಹಿಂಸೆ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ. ಸೊ ಇವಾಗ ಫೈನಲಿ ತೊಗೊಂಡೆ. ಈ ತೊಳೆಯೋಕ್ಕೆ ಆಗದೆ ಇಲ್ಲಿ ಬಿಡೋಕ್ಕಾಗದೆ ತೊಗೊಂಡೆ. ಕ್ವಾಲಿಟಿ ಆಗಿರ್ಬೋದು, ಪ್ರೆಷರ್ ಆಗಿರಬಹುದು, ಸೌಂಡ್ ಕೂಡ ಅಷ್ಟೇ ಜಾಸ್ತಿ ಸೌಂಡ್ ಏನಿಲ್ಲ. ಅದು ಯೂಸ್ ಮಾಡ್ಬೇಕಾದ್ರೆ ಮಾತ್ರ ನಿಮಗೆ ಸೌಂಡ್ ಆಗುತ್ತೆ ಅಷ್ಟೇ. ಹೇರ್ ಕ್ವಾಲಿಟಿ, ಅದು ಹೇರ್ ಪ್ರೆಷರ್ ಕ್ರಿಯೇಟ್ ಆಗೋದು ಕೂಡ ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಎಕ್ಸ್ಟೆನ್ಷನ್ ನಾಜಲ್ ಇರೋದ್ರಿಂದ ನೀವು ಈ ಸಸ್ಪೆನ್ಷನ್ ಹತ್ರ ಆಗಿರಲಿ ಮತ್ತು ಆಕ್ಸೆಲ್ಗಳಾಗಿರಲಿ ಅಥವಾ ಕೆಳಗೆ ಅಂಡರ್ ಜಾಸ್ತಿ ಇದೆಲ್ಲ ಕೂಡ ನೀವು ಕ್ಲೀನಾಗಿ ಮಾಡ್ಕೋಬಹುದು. ಎಕ್ಸ್ಟೆನ್ಷನ್ ನಾಜಲ್ ಹಾಕಿದಾಗ ಹೆವಿ ಪ್ರೆಷರ್ ಕೊಡುತ್ತಿದ್ದು. ಸೊ ಬೆಟರ್ ಅವಾಯ್ಡ್ ಮಾಡಿ, ಮಕ್ಕಳುಗಳನ್ನ ಇದರಿಂದ ಅವಾಯ್ಡ್ ಮಾಡಿ. ಹಾಗೂ ನೀವು ಮಕ್ಕಳ ಜೊತೆ ಇದರಲ್ಲಿ ಆಟ ಆಡಬೇಕು ಅಂತಿದ್ರೆ ವೈಡ್ ಬರುತ್ತೆ. ಸೊ ವೈಡ್ನ ಹಾಕ್ಕೊಂಡು ಪ್ರೆಷರ್ನ ಚೆಕ್ ಮಾಡಿ ಆಮೇಲೆ ಇದನ್ನ ನೀವು ಮಕ್ಕಳ ಜೊತೆಗೆ ಆಟ ಆಡ್ಬೋದು. ಬಟ್ ಅದೆಲ್ಲ ಬೇಡ, ಯಾಕಂದರೆ ಮಿಷಿನ್ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಯಾವ ನೀರು ಯೂಸ್ ಮಾಡ್ಬೋದು ಅಂದರೆ ನೀವು ನಾರ್ಮಲ್ ಕಾರ್ಪೊರೇಷನ್ ನೀರು ಯೂಸ್ ಮಾಡ್ಬೋದು. ಸಾಲ್ಟ್ ವಾಟರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ. ಸೊ ಫಿಲ್ಟರ್ ನೀರನ್ನ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕಾರ್ಪೊರೇಷನ್ ನೀರು ಅದನ್ನು ಯೂಸ್ ಮಾಡಿ. ಇಲ್ಲ ಕಾವೇರಿ ವಾಟರ್ ಅಂತ ಹೇಳ್ಕೊಳ್ಳುವಂಥ ನಮ್ಮ ಬೆಂಗಳೂರು BBMP ಲಿಮಿಟ್ಸ್ ಸಿಗುವಂತಹ ಮಿಕ್ಸೆಡ್ ನೀರು ಕೂಡ ಯೂಸ್ ಮಾಡ್ಬೋದು. ಸಾಲ್ಟ್ ವಾಟರ್ ಕೆಲವು ಏರಿಯಾಗಳು ಸಿಗುತ್ತೆ. ಸಾಲ್ಟ್ ವಾಟರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಮಿಷಿನ್ ಹಾಳಾಗೋದು ಚಾನ್ಸಸ್ ಒಂದು ಕಡೆ ಆದರೆ, ಎರಡನೇ ಕಡೆ ಕಾರುಗಳಲ್ಲಿ ಕೂಡ ನಿಮಗೆ ಚಿಕ್ಕ ಚಿಕ್ಕ ಒಂಥರ ಮಾರ್ಕ್, ವಾಟರ್ ಮಾರ್ಕ್ ಥರ, ಬಬಲ್ಸ್ ಮಾರ್ಕ್ ಥರ ಹಂಗೆ ಉಳ್ಕೊಂಬೋದು. ಆದಷ್ಟು ಕಾರ್ ವಾಶ್ ಮಾಡಬೇಕಾದ್ರೆ, ಬೈಕ್ ವಾಶ್ ಮಾಡಬೇಕಾದಾಗ ಸಾಲ್ಟ್ ವಾಟರ್ನ ಅವಾಯ್ಡ್ ಮಾಡೋದು ಒಳ್ಳೆ.